ಸರ್ ಒಂದು ವಿಷಯ ಕೇಳ್ಪಟ್ಟೆ. ಏನು? ಶಿವ ಪಾತ್ರದಲ್ಲಿ ಇನ್ ಮುಂದೆ ನೀವು ಕಾಣಿಸ್ಕೊಂತಾ ಇಲ್ಲ ಅಂತ. ಹೌದು, ಹೌದು, ಹೌದು. ಯಾಕೆ ಸರ್ ಈ ಸಡನ್ ಡಿಸಿಷನ್? ಅಷ್ಟು ಚೆನ್ನಾಗಿತ್ತು ಆಕ್ಟಿಂಗ್ ಎಲ್ಲ. ಸಿನಿಮಾ ಮಾಡೋಣ ಅಂತ ಮೇಡಮ್. ನಾನು ನಿಮ್ಗೆ ಅವತ್ತೇ ಒಂದ್ 2-3 ಮಾತು ಹೇಳಿದ್ನಲ್ಲ, ನನಗೆ ಹೌದು. ಎಕ್ಸ್ಪೋಜರ್ ಸಿಕ್ಕಿಲ್ಲ. ಆಮೇಲೆ ಇದು ನನ್ನ ಹೊಟ್ಟೆ ಪಾಡ್ಗೋಸ್ಕರ ನನ್ ಸೀರಿಯಲ್ ಅಲ್ಲಿ ಇರೋನಲ್ಲ. ಹಾ. ಏನ್ ಇನ್ನ ಮಾಡ್ತಿದ್ರೆ ಇನ್ನ 1 ವರ್ಷ 2 ವರ್ಷ ನಡೀತಿತ್ತೇನೋ ನಾನ್ ಮಾಡಿದ್ರೆ. ಬಟ್ ದಟ್ ವಾಸ್ ನಾಟ್ ಮೈ ಕಪ್ ಆಫ್ ಟೀ. ನನಗೆ ಟೈಮ್ ಮುಗಿತಾ ಬಂದಿದೆ. ನಾನು ಈ ವರ್ಷದಲ್ಲಿ ನಾನು 1-2 ಸಿನಿಮಾ ಮಾಡ್ಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಸೊ ಹಾಗಾಗಿ ಐ ಟುಕ್ ಎ ಬ್ರೇಕ್ ಮೇಡಮ್. ಸಡನ್ ಆಕ್ಚುಲಿ ನನಗೂ ವಿಷಯ ಬಂದಾಗ ಐ ವಾಸ್ ಶಾಕ್. ಏನ್ ಸಾಧ್ಯನೇ ಆಗ್ತಿಲ್ಲ ಇಮ್ಯಾಜಿನ್ ಮಾಡ್ಕೊಳಕ್ಕೆ. ಓಕೆ, ಹ್ಯಾಪನ್ಸ್, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್. ಇದೇ ಪ್ರೀತಿನ ನೀವು ನನಗೆ ಬಿಗ್ ಸ್ಕ್ರೀನ್ ಅಲ್ಲೂ ಕೊಡಿ ಸರ್. ಖಂಡಿತವಾಗ್ಲೂ ಕೊಡ್ತೀವಿ. ಆದ್ರೆ ಬಟ್ ಜನ ಒಪ್ಕೊಂಡಿದ್ರು ಅನ್ಸುತ್ತೆ ಸರ್. ಲೈಕ್ ಜನ ಮತ್ತೆ ಇನ್ನೊಬ್ರನ್ನ ಒಪ್ಕೊಂತಾರೆ ಅಂತ. ಜನ ಈಗ ನಾನು ನಿಮ್ಗೆ ಅವತ್ತೇ ಹೇಳ್ದೆ, ನಾನು ಈ ರೀಲ್ ಸ್ಟಾರ್ಗಳನ್ನೇ ಒಪ್ಕೊಳ್ಳೋ ಜನ. ನೀವ್ ಜನಗಳನ್ನ ನೀವ್ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಬಟ್ ನಾನ್ ಕೇಳ್ಕೊಳ್ಳೋದು, ಯಾರೇ ಮಾಡಿದ್ರು ಕೂಡ ಆ ಪಾತ್ರನ ದಯವಿಟ್ಟು ಪ್ರೀತಿಸಿ ಮಾಡ್ಲಿ. ಯಾಕಂದ್ರೆ ನಾನ್ ಆ ಪಾತ್ರನ ತುಂಬಾ ಪಾವಿತ್ರತೆಯಿಂದ ನಾನು ಕಾಪಾಡ್ಕೊಂಡ್ ಬಂದಿದ್ದೀನಿ. ಆ ಪಾತ್ರ ಮಾಡ್ಬೇಕಾದ್ರೆ ನಾನು ಚಪ್ಲಿ ಹಾಕೋದ್ರಿಂದ ಹಿಡಿದು ಕೂಡ ಚಪ್ಲಿ ಕೂಡ ಹಾಕ್ತಿರ್ಲಿಲ್ಲ. ಸೊ ಅಷ್ಟು ಗೌರವಿಸಿದೀನಿ ಆ ಪಾತ್ರನ. ಆಮೇಲೆ ನಾನು ಯಾವಾಗ್ಲೂ ಆ ಪಾತ್ರ ಮಾಡ್ಬೇಕಾದ್ರೆ ನಾನು ತುಂಬಾ ಶ್ರದ್ಧಾ ಮತ್ತು ಭಕ್ತಿಯಿಂದಾನೇ ಮಾಡಿದೀನಿ. ಯಾರೇ ಮಾಡಿದ್ರು ಕೂಡ ಅದನ್ನ ಹಂಗೆ ಗೌರವಿಸ್ ಮಾಡ್ಲಿ. ಸುಮ್ನೆ ಏನೋ ನಾನು ಸೀರಿಯಲ್ ಮಾಡ್ತಾ ಇದ್ದೀನಿ, ಹೊಟ್ಟೆಪಾಡ್ ಮಾಡ್ತಾ ಇದ್ದೀನಿ, ನಾನ್ ನಡೀತಿದೆ ಅನ್ನೋ ಕಾರಣಕ್ಕೋಸ್ಕರ ಆ ಪಾತ್ರ ಮಾಡದೆ ಹೋದ್ರೆ ಸಾಕು. ನಾನು ಅಷ್ಟೇ ಕೇಳ್ಕೊಳ್ಳೋದು. ಸರ್, ಇದು ನಿಮ್ದೇನಾ ಡಿಸಿಷನ್? ನಂಗೆ ನಂಬಕ್ ಆಗ್ತಿಲ್ಲ ಸರ್. ಇಟ್ಸ್ ಮೈ ಓನ್ ಡಿಸಿಷನ್. ಅಲ್ಲ, ಟೀಮ್ ಹೆಂಗ್ ರಿಯಾಕ್ಟ್ ಮಾಡ್ತೀವಿ ಸರ್? ನೀವು ಜನ ಅಷ್ಟು ವ್ಯೂಸ್ ಇದೆ, ಆಲ್ಮೋಸ್ಟ್ ನಿಮ್ ಫ್ಯಾನ್ಸೇ ಇದಾರೆ ಆ ಸೀರಿಯಲ್ ನೋಡೋರು, ನಿಮ್ಮನ್ ಶಿವನ್ ಪಾತ್ರದಲ್ಲಿ ನೋಡೋರು. ಏನ್ ಮಾಡಕ್ಕಾಗಲ್ಲ. ಪ್ರೊಡಕ್ಷನ್ ಹೌಸ್ ಈಗ ನನ್ನ ನಿರ್ಧಾರದ ವಿರುದ್ಧ ಅವರು ಹೋಗಕ್ಕಾಗಲ್ಲ. ಯಾಕಂದ್ರೆ ನಾನು ಅಲ್ಲದೆ ಹೋಗಿದ್ರು ಮಾರ್ಚ್ಗೆ ನಾನು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ನಾನು ಕಂಟೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ರಿಂದ ಎನಿವೇಸ್ ಐ ಯೂಸ್ ಟು ಕ್ವಿಟ್ ಇನ್ ಮಾರ್ಚ್. ಬಟ್ ಈಗ ಅರ್ಲಿಯಾಗಿ ಡಿಸಿಷನ್ ತಗೊಂಡಿದ್ದೀನಿ ಅಷ್ಟೇ. ಅರ್ಲಿಯಾಗಿ ಡಿಸಿಷನ್ ತಗೊಂಡಿದ್ದೀನಿ. ಕಾರಣ ಏನು ಅಂದ್ರೆ, ನಾನು ಯಾಕಂದ್ರೆ ಈಗಿಂದ ಸಿನಿಮಾ ಪ್ರೋಸೆಸ್ ಶುರು ಮಾಡಿದ್ರೆ ನಾನು ದಾಡಿ ಬಿಡ್ಬೇಕು, ಲುಕ್ ಚೇಂಜ್ ಮಾಡ್ಬೇಕು, ನಂದೊಂದು ಮೇಕ್ ಓವರ್ ಮಾಡ್ಕೋಬೇಕು. ಆ ಮೇಕ್ ಓವರ್ಗೆಲ್ಲ ನಂಗೆ ಒಂದು 2 months ಟೈಮ್ ಬೇಕು. ಸೊ ಈಗ್ಲಿಂದ ಮಾಡಿದ್ರೆ ಅಟ್ಲೀಸ್ಟ್ ಬೈ ಮಾರ್ಚ್ ಐ ಕ್ಯಾನ್ ಚೇಂಜ್, ಹ್ಯಾವ್ ಎ ಲುಕ್ ಓವರ್. ಆಮೇಲೆ ಒಂದು ಫೋಟೋ ಶೂಟ್ ಮಾಡಿಸಿ ಫೆಬ್ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ, ದೆನ್ ಅಟ್ಲೀಸ್ಟ್ ಐ ಕ್ಯಾನ್ ಅನೌನ್ಸ್ ಮೈ ಮೂವಿ ಇನ್ ಮಾರ್ಚ್ ಎಂಡ್ ಆರ್ ಏಪ್ರಿಲ್. ಸರ್, ನಿಜ ನಂಗೆ ಈಗಲೂ ನೀವೇ ಹೇಳ್ತಾ ಇರೋ ನಂಗೆ ನಂಬಕ್ ಆಗ್ತಾ ಇಲ್ಲ. ಲೈಕ್ ಇಷ್ಟು ದಿನ ನಿಮ್ಮನ್ನೇ ನೋಡಿ 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 ಅದ್ ಮೈಂಡಲ್ಲಿ ಕುತ್ಕೋಬಿಟ್ಟಿದೆ. ನೀವ್ ನಂಬಲ್ಲ, ಈ ಕ್ಷಣಕ್ ಕೂಡ ನನ್ನ ಪಕ್ಕದಲ್ಲಿ ನಮ್ಮ ಸೀರಿಯಲಿನ ಪಾರ್ವತಿ ಇದಾರೆ, ವಿಷ್ಣು ಇದಾರೆ, ಬ್ರಹ್ಮ ಇದಾರೆ, ಮಾಡುವ ಪಾತ್ರದವರೆಲ್ಲ ಇದಾರೆ. ವಿ ಹ್ಯಾವ್ ಕಮ್ ಟು ಎ ಟೆಂಪಲ್. ನನ್ಗೊಂದ್ ಸೆಂಡ್ ಆಫ್ ಕೊಡೋಕ್ಕೋಸ್ಕರ ಅವ್ರು ಇಲ್ಲಿವರೆಗೂ ಹೊರಗಡೆ ಕರ್ಕೊಂಡ್ ಬಂದಿದ್ರು. ಸೊ ಹಾಗಾಗಿ ಜಸ್ಟ್ ಮುಗಿಸಿದೀನಿ ಮೇಡಮ್. ಮನಸ್ಫೂರ್ತಿಯಾಗಿ ಆ ಪಾತ್ರ ಸಾಕು ಅಂತ ಮುಗಿಸಿ. ಖಂಡಿತ ಸರ್. ಇಷ್ಟು ವರ್ಷ ನೀವು ಆ ಶಿವನ್ ಪಾತ್ರ ಹಾಕಿದ್ದಕ್ಕೆ ಬೆಳ್ಳಿ ಪರದೆ ಮೇಲೆ ಇನ್ನೂ ಚೆನ್ನಾಗಿ ಮಿಂಚಿ ಚೆನ್ನಾಗಿ ಕಾಣಿಸ್ಕೊಳ್ಳಿ. ಖಂಡಿತ ಬೆಳ್ಳಿ ಪರದೆ ಮೇಲೆ ಇಷ್ಟೇ ನಾವು ಸಪೋರ್ಟ್ ಮಾಡ್ತೀವಿ. ಖಂಡಿತವಾಗ್ಲೂ ಒಂದ್ ಸ್ವಲ್ಪ ಅಡ್ಜಸ್ಟ್ ನಿಜವಾಗ್ಲೂ ಸ್ವಲ್ಪ ದಿನ ಕಷ್ಟ ಆಗುತ್ತೆ ನೋಡುವಾಗ. ಯಾಕಂದ್ರೆ ನಿಮ್ ಶಿವ ಅಂದ ತಕ್ಷಣ ನಾನು ಅವತ್ತೇ ನಿಮಗೆ ಹೇಳಿದ್ದೆ, ಶಿವ ಅಂದ ತಕ್ಷಣ ಫಸ್ಟ್ ನೆನಪಿಗೆ ಬರೋದೇ ನೀವು ಅಂತ. ನನ್ನ ಜೀವನದಲ್ಲೇ ಆ ಪಾತ್ರಕ್ಕೆ ಎಷ್ಟು ಜಸ್ಟಿಫಿಕೇಶನ್ ಕೊಡ್ಬೋದು ಅಷ್ಟು ಕೊಡೋ ಪ್ರಯತ್ನ ಮಾಡಿದೀನಿ. ಎಲ್ಲಾದ್ರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. I have tried my best. I have always tried to connect as Shiva to the people and I have tried my best to do it. ಆ ಶಿವನೇ ನಿಮ್ಮ ಎಲ್ಲಾ ಪ್ರಾಜೆಕ್ಟ್ಸ್ಗೂ ಒಳ್ಳೇದ್ ಮಾಡ್ಲಿ. ಆ ಶಿವನೇ ಜೊತೆ ನಿಂತು ನಡೆಸ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. Means a lot to me and nice talking to you. ಬೆಂಗಳೂರಲ್ಲಿ ಯಾವಾಗಲಾದ್ರೂ ಸಿಗೋಣ. ಖಂಡಿತ ನಿಮ್ ಮೂವಿ ಬಂದ ಮೇಲೆ ಖಂಡಿತ ಬಂದೇ ಬರ್ತೀನಿ. 100% ನಿಮಗೆ ನನ್ನ ಫಸ್ಟ್ ಇಂಟರ್ವ್ಯೂ ಕೊಡೋದು. ದಟ್ ಇಸ್ ಫಾರ್ ವೆರಿ ಶೋರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಟ್ ಸ್ವಲ್ಪ ಕಷ್ಟ ಆಗ್ತಿದೆ ಡಿಸಿಷನ್ ನ ಕೇಳಿ. ಬಟ್ ಇಟ್ಸ್ ಓಕೆ. ನಿಮ್ಮ ಡ್ರೀಮ್ಸ್ ನಿಮ್ಮ ಫುಲ್ಫಿಲ್ ಆಗ್ಲಿ. ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಬಾಯ್.